गाइस नमस्कार एल्रिगू वेलकम बैक टू मೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೋ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ನಾನು ನನ್ನ ಬರ್ತ್ಡೇ ದಿನದ ವ್ಲಾಗ್ ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸೋ ಅವತ್ತಿನ ದಿನ ಸ್ಟಾರ್ಟಿಂಗ್ ಇಂಟ್ರೋ ಮಾಡ್ಕೊಳ್ಳೋದಿಕ್ಕೆ ಆಗಿರಲಿಲ್ಲ ಸೋ ಹಾಗಾಗಿ ಇವಾಗ ಇಂಟ್ರೋ ಮಾಡಿ ಹಾಕ್ತಾ ಇದ್ದೀನಿ ಸೋ ನನ್ನ ಬರ್ತ್ಡೇ ಬಂದು ಜನವರಿ 16th ಆಯಿತು ಸೊ ಅವತ್ತಿನ ದಿನ ಏನೇನಾಯಿತು ಅದೆಲ್ಲನೂ ಕೂಡ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಹೋಪ್ ನಿಮಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಸೊ ಬನ್ನಿ ನನ್ನ ಬರ್ತಡೇ ಹೇಗಿತ್ತಂತ ನೋಡ್ಕೊಂಡು ಬರೋಣ ಬೆಳಗ್ಗೆನೇ ಎದ್ದು ರೆಡಿಯಾಗಿ ಮನೆ ಹತ್ರ ಇರೋಂತಹ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಇದು ಗಿರಿನಗರ ಹತ್ರ ಬರುತ್ತೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಬಂಡೆಕಲ್ ಮಧ್ಯದಲ್ಲಿ ಈ ದೇವಸ್ಥಾನ ಇರೋದು ಸೊ ಈ ದೇವಸ್ಥಾನ ಸಿದ್ಧಗಂಗೆ ದೇವಸ್ಥಾನ ಇದೆ ಅಲ್ವಾ ಆ ದೇವಸ್ಥಾನಕ್ಕೆ ಕನೆಕ್ಟ್ ಕೂಡ ಆಗುತ್ತೆ ಸೊ ದೇವಸ್ಥಾನದ ಒಳಗಡೆ ಒಂದು ಸಣ್ಣದಾಗಿ ಗುಹೆ ಥರ ಇದೆ ಸೊ ಆ ದೇವಸ್ಥಾನದಿಂದ ನಾವು ಸಿದ್ಧಗಂಗೆಗೆ ಕನೆಕ್ಟ್ ಆಗ್ಬೋದು ಬಟ್ ಇವಾಗ ಅದನ್ನು ಕ್ಲೋಸ್ ಮಾಡಿದ್ದಾರೆ ಹೋಗೋದಕ್ಕಾಗಲ್ಲ ಸೊ ನಾವಿಲ್ಲಿ ದರ್ಶನ ಮಾಡಿಕೊಂಡು ಆರಾಮಾಗಿ ಬಂದು ಕುತ್ಕೊಂಡಿದ್ದೀವಿ ಏನು ಮಾಡ್ತಾ ಇದ್ದೀವಿ ಸೊ ಮನೆಗೆ ಹೋದ್ಮೇಲೆ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ ಸೊ ಅದಾದಮೇಲೆ ಸಂಜೆ ಮತ್ತೆ ರೆಡಿ ಆಗಿಬಿಟ್ಟು ಹೊರಗಡೆ ಹೋಗೋಣ ಅಂತ ಹೇಳ್ದ ಸೊ ಹಾಗೆ ರೆಡಿ ಆಗಿಬಿಟ್ಟು ಬಂದ್ವಿ ಸೊ ಇಲ್ಲೆಲ್ಲೋ ಕರ್ಕೊಂಡು ಬಂದಿದ್ದಾನೆ ಎಲ್ಲಿ ಅಂತ ಗೊತ್ತಿಲ್ಲ ಬಟ್ ನನಗೆ ಲೈಟಾಗಿ ಡೌಟ್ ಬಂತು ಕೇಕೆಲ್ಲ ಕಟ್ ಮಾಡಿಸೋದಕ್ಕೆ ಒಂದು ಇವೆಂಟ್ ಏನೋ ಮಾಡಿಸಿದ್ದಾನೆ ಅಂತ ಹೇಳಿ ಸೊ ನಾವು ಒಳಗಡೆ ಹೋಗಬೇಕಿತ್ತು ಬಟ್ ಅವ್ರೊಂದು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಸೊ ಹಾಗಾಗಿ ಅಲ್ಲೇ ನಿಂತ್ಕೊಂಡು ಒಂದು ಸ್ವಲ್ಪ ಮಾತಾಡ್ತಾ ಇದ್ವಿ ಸೊ ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ಡೆಕೋರೇಷನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಗಿಟಾರೆಲ್ಲ ಇಟ್ಟಿದ್ರು ಚೆನ್ನಾಗಿತ್ತು ಒಂಥರ ಒಳಗೆ ಹೋಗಿ ಏನೇನೋ ಮಾಡಿಬಿಟ್ಟು ಬಂದರು ಸೊ ಆಮೇಲೆ ಒಳಗೆ ಹೋಗಿ ಅಂತ ಹೇಳಿದ್ರು ಸೊ ನಾವು ಒಳಗಡೆ ಎಂಟ್ರಿ ಆಗೋಕ್ಕೆ ಮುಂಚೆನೇ ಇವರೆಲ್ಲರೂ ಕೂಡ ಒಳಗಡೆನೇ ಇದ್ದರು ಸೊ ತುಂಬ ಚೆನ್ನಾಗಿತ್ತು ಆ್ಯಂಡ್ ನನಗಂತೂ ತುಂಬಾ ಖುಷಿ ಆಯಿತು ಯಾಕಂದರೆ ನನಗೆ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡೋದಂದರೆ ಸಖತ್ ಇಷ್ಟ ಸೊ ಜೊತೆಗೆ ಸಾಂಗ್ ಕೂಡ ಹಾಕಿದ್ರು ಬಟ್ ಒಂದು ಸ್ವಲ್ಪ ನಾನು ವಾಯ್ಸ್ನ ಚೇಂಜ್ ಮಾಡಿ ಹಾಕಿದ್ದೀನಿ ಕಾಪಿರೈಟ್ ಬರುತ್ತೆ ಅಂತ ಹೇಳಿ ಸೊ ಇವಾಗ ಕೇಕ್ ಕಟ್ ಮಾಡೋಣ ಬನ್ನಿ ಇವಾಗ ಎಲ್ರಿಗೂ ಕೂಡ ಕೇಕ್ ತಿನ್ನಿಸ್ತಾ ಇದ್ದೀನಿ ಸೊ ಟೈಮ್ ಹೇಗೋಯ್ತು ಅಂತಲೇ ಗೊತ್ತಾಗಿಲ್ಲ ಆ್ಯಂಡ್ ತುಂಬ ಚೆನ್ನಾಗಿ ನಾವು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ 3 ಅವರ್ಸಿಗೇನೋ ಕೊಟ್ಟಿದ್ರು ಅಂತ ಅನಿಸುತ್ತೆ ಇದು ಟೈಮಿಂಗ್ಸು ಇದು ರೇಟ್ ಎಷ್ಟು ಅಮೌಂಟ್ ಅದೆಲ್ಲ ನನಗೇನು ಗೊತ್ತಿಲ್ಲ ಯಾಕಂದರೆ ಎಲ್ಲ ಕಿರಣ್ ಅರೇಂಜ್ ಮಾಡಿದ್ದು ಸೊ ನಾನು ಕೂಡ ಏನೂ ಕೇಳೋದಕ್ಕೆ ಹೋಗಲಿಲ್ಲ ನಾನು ಕೇಳಿದ್ರು ಅವ್ನು ಹೇಳಲಿಲ್ಲ ಸೊ ಹಾಗಾಗಿ ಇದ್ರ ಬಗ್ಗೆ ನನಗೇನು ಅಷ್ಟು ಐಡಿಯಾ ಇಲ್ಲ ಎಷ್ಟಾಗಿದೆ ಕಾಸ್ಟ್ ಅಂತ ಬಟ್ ಅರೌಂಡ್ 10 ಆಗಿದೆ ಅಂತ ಹೇಳ್ತಾ ಇದ್ದ ಫುಲ್ಲೆಲ್ಲ ಡೆಕೋರೇಷನ್ಗೆಲ್ಲದಕ್ಕೂ ಸೇರಿಸಿ ಸೊ ನನಗೆ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡೋದು ಸಖತ್ ಇಷ್ಟ ನಂಗೆ ಮೊದಲಿಂದನೂ ಕೂಡ ಏನಾದರೂ ಒಂದು ಸರ್ಪ್ರೈಸ್ ಮಾಡೋದು ಸೊ ಅದೆಲ್ಲ ನನ್ನದು ಹಳೆ ವೀಡಿಯೋಸ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಿರುತ್ತೆ ನನ್ನ ಜೊತೆಗೆ ನನಗೆ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡಬೇಕು ಈ ಥರ ನನಗೊಂದು ಸರ್ಪ್ರೈಸ್ ಕೊಡಬೇಕು ಅನ್ನೋದು ನಂಗೆ ಸಖತ್ ಆಸೆ ಇತ್ತು ಬಟ್ ನಾನು ಅಂದ್ಕೊಂಡಿರಲಿಲ್ಲ ಈ ವರ್ಷವೇ ಈ ಥರ ಸರ್ಪ್ರೈಸ್ ಮಾಡ್ತಾನೆ ಅಂತ ನನಗೊಂದು ಐಡಿಯಾನೂ ಕೂಡ ಇರಲಿಲ್ಲ ನೋಡ್ತಾ ಇರ್ಬೋದು ಡೆಕೋರೇಷನ್ನ ಈ ರೀತಿಯಾಗಿ ಮಾಡಿದರು ಸೊ ತುಂಬಾ ಚೆನ್ನಾಗಿತ್ತು ನನಗೆ ಸಖತ್ ಇಷ್ಟ ಆಯಿತು ಆ್ಯಂಡ್ ಡೆಕೋರೇಷನ್ದು ನೀಟಾಗಿ ವೀಡಿಯೋನು ಕೂಡ ಮಾಡ್ಕೊಳ್ಳೋದಕ್ಕಾಗಿಲ್ಲ ಯಾಕಂದರೆ ಬಂದ ತಕ್ಷಣ ಕೇಕ್ ಕಟ್ ಮಾಡಿಸ್ಬಿಟ್ಟು ಅದಾದಮೇಲೆ ಫೋಟೋ ಡ್ಯಾನ್ಸ್ ಅದು ಇದು ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ವಿ
ಅದಾದಮೇಲೆ ಮತ್ತೆ ಒಂದು ಗಿಫ್ಟ್ ಕೂಡ ಕೊಟ್ಟಿದ್ದರು, ಫೋನು ಓಪೋ ಏನೋ ತೊಗೊಂಡು ಬಂದಿದ್ದರು. ಸೊ ಅದಾದಮೇಲೆ ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ನಾವು ಫುಲ್ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಡೆಕೋರೇಷನ್ದು ಅದೊಂದೇ ವೀಡಿಯೋ ಮಾಡ್ಕೊಂಡಿದ್ದು, ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಕ್ಲೀನಾಗಿ ಕಾಣಿಸ್ತಾ ಇರ್ಬೋದು ಡೆಕೋರೇಷನ್ ಯಾವ ರೀತಿ ಇದೆ ಅಂತ. ಈ ಕಿರಣ್ ಡ್ಯಾನ್ಸ್ ಮಾಡೋಣ ಬಾ ಅಂತಂದರೆ ಬರಲೇ ಇಲ್ಲ, ಬರೀ ಒಂದು ಸುತ್ತ ಹಾಕ್ಬಿಟ್ಟು ಹೋಗ್ಬಿಟ್ಟ. ಸೊ ಅದಾದಮೇಲೆ ನಾವೇ ಈ ಥರ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡಿದ್ವಿ. ಕೇಕ್ ಕಟ್ ಮಾಡಿ ಮುಗಿದ ತಕ್ಷಣವೇ ಫುಲ್ಲು ಸಾಂಗ್ ಹಾಕ್ಕೊಂಡು ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ನಾವು ಬೇಕಿದ್ದರೆ ಮೂವಿ ಏನಾದರೂ ಕೂಡ ನೋಡ್ಬೋದು, ಸ್ಕ್ರೀನಲ್ಲೆಲ್ಲ ಕೊಟ್ಟಿರ್ತಾರೆ ಆನ್ಲೈನಲ್ಲಿ. ಯಾವುದಾದ್ರೂ ಸಾಂಗು ಮೂವಿ ಯಾವ್ದು ಬೇಕು ನಾವು ಕೂತ್ಕೊಂಡು ನೋಡ್ಬೋದು. ಸೊ ನಾವು ಈ ಥರ ಸಾಂಗ್ ಹಾಕ್ಕೊಂಡು ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ವಿ. ಒಂದೇ ಬಿಲ್ಡಿಂಗ್ ಇದೆ, ಒಂದೇ ಬಿಲ್ಡಿಂಗಲ್ಲಿ ಈ ಥರದೊಂದು 4-5 ರೂಮ್ಗಳ ಥರ ಮಾಡಿಕೊಂಡು, ಸೊ ಅದ್ರಲ್ಲಿ ಡಿಫ್ರೆಂಟಾಗಿ ಡೆಕೋರೇಷನ್ ಎಲ್ಲನೂ ಕೂಡ ಮಾಡಿದರು. ಸೊ ಅದಾದಮೇಲೆ ಇಲ್ಲಿ ನೋಡ್ಬೋದು ನಮ್ಮ ಚೈತ್ರಕ್ಕನೂ ಕೂಡ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ. ಸೊ ನಮ್ಮವನು ಹಾಗೆ ನಿಂತ್ಕೊಂಡು ಸ್ವಲ್ಪ ಡ್ಯಾನ್ಸ್ ಮಾಡ್ತಾಯಿದ್ರು. ಸಾರಿ ಕಾಲು ಅಷ್ಟಾಗಲ್ಲ, ಸೊ ಹಾಗಾಗಿ ಅಲ್ಲೇ ನಿಂತ್ಕೊಂಡು ವರ್ಕೊಂಡು ಮಾಡ್ತಾಯಿದ್ರು. ಸೊ ನಮ್ಮ ಚಿಕ್ಕ ಮಾವ ನೋಡಿರ್ಬೋದು ಹೆಂಗೆ ಡ್ಯಾನ್ಸ್ ಮಾಡಿದ್ರು ಇವಾಗ ಅಂತ. ಆಮೇಲೆ ಅಮ್ಮ ಕೂಡ ಬಂದರು. ಸೊ ಸ್ಟಾರ್ಟಿಂಗ್ ಅವ್ರು ಬಂದಿರಲಿಲ್ಲ, ಅವರು ಕೂಡ ಒಂದು ಕೇಕ್ ತೊಗೊಂಡು ಬಂದಿದ್ದರು. ಸೊ ಅದನ್ನು ಇವಾಗ ಕಟ್ ಮಾಡ್ತಾಯಿದ್ದೀನಿ. ಹಾಗೆ ಗಿಫ್ಟ್ ಕೂಡ ತೊಗೊಂಡು ಬಂದಿದ್ದರು. ಸೊ ವರ್ಷ ಏನಾದರೂ ಸರ್ಪ್ರೈಸಾಗಿ ಕೊಡ್ತಾ ಇರ್ತಾರೆ. ಸೊ ಈ ವರ್ಷವೂ ಕೂಡ ಸೊ ಒಂದು ಚುಮ್ಕಿನ ತೊಗೊಂಬಂದಿದ್ದಾರೆ, ವಾಲೆ ಗೋಲ್ಡ್ದು. ಸೊ ಲಾಸ್ಟ್ ಟೈಮು ಚೈನ್ ಕೊಡಿಸಿದ್ರು, ಸೊ ಈ ಸಲ ವಾಲೆಟ್ ತೊಗೊಂಡು ಬಂದಿದ್ದಾರೆ. ಹಾಗೆ ನನ್ನ ತಮ್ಮ ಕೂಡ ಒಂದು ಗಿಫ್ಟ್ ತೊಗೊಂಡು ಬಂದಿದ್ದಾನೆ, ಅದನ್ನು ಇವಾಗ ಓಪನ್ ಮಾಡ್ತಾಯಿದ್ದೀನಿ ನಾನು. ಸೊ ಲಾಸ್ಟ್ ಟೈಮ್ ಕೂಡ ಚೈನ್ ಕೊಟ್ಟಿದ್ರಲ್ಲ, ಅದನ್ನು ನೈಟಲ್ಲಿ 12 ಗಂಟೆಲಿ ಏನೋ ಕೊಟ್ಟಿದ್ದರು. ಸೊ ಈ ಸಲ ಏನೋ ತೊಗೊಂಡು ಬರಬೇಡ ಅಂತ ಹೇಳಿದ್ದೆ. ನನ್ನ ತಮ್ಮ ಒಂದು ಕಪ್ ತೊಗೊಂಡು ಬಂದಿದ್ದಾನೆ, ನಂದು ಮತ್ತು ಕಿರಣ್ದು ಇಬ್ಬರದು ಫೋಟೋ ಹಾಕಿಬಿಟ್ಟು. ಸೊ ಅದೆಲ್ಲ ಆದಮೇಲೆ ನಾನು ನನ್ನ ತಮ್ಮಂಗೆ ಡ್ಯಾನ್ಸ್ ಮಾಡು ಅಂತ ಹಿಂಸೆ ಆಗ್ತಾಯಿದ್ದೀನಿ. ಚೈತ್ರಕ್ಕ ಕೂಡ ಹೇಳ್ತಾರೆ ಡ್ಯಾನ್ಸ್ ಮಾಡೋ ಅಂತ, ಬಟ್ ಅವನಂತೂ ಅಲ್ಲಾಡ್ತಾನೆ ಇಲ್ಲ ಡ್ಯಾನ್ಸ್ ಮಾಡೋಕ್ಕೆ. ನೀವೇ ಮಾಡ್ಕೊಳ್ಳಿ, ನಿನ್ನ ಗಂಡನೇ ಕರೆಸ್ಬಿಟ್ಟು ಮಾಡಿಸು ಅಂತೆಲ್ಲ ಹೇಳ್ತಾ ಇದ್ದ. ಸೊ ನಾರ್ಮಲಾಗಿ ಅವ್ನು ಡ್ಯಾನ್ಸ್ ಮಾಡೋದಂದರೆ ಗಣೇಶ ಹಬ್ಬದ ಟೈಮಲ್ಲಿ, ಆವಾಗ ಮಾತ್ರ ಹುಡುಗರ ಜೊತೆಲಿ ಟಪಾನ್ ಗೊಚ್ಚಿಕ್ಕೆ ಡ್ಯಾನ್ಸ್ ಮಾಡ್ತಾನಷ್ಟೆ. ಅದು ನಾವಿದ್ರಂತೂ ಅದನ್ನು ಮಾಡಲ್ಲ. ಆಮೇಲೆ ಅಮ್ಮಗೂ ಕೂಡ ಮಿಂಚು ಗಗನ ಎಲ್ಲ ಫೋರ್ಸ್ ಮಾಡ್ತಾಯಿದ್ರು ಬನ್ನಿ ಡ್ಯಾನ್ಸ್ ಮಾಡಿ ಅಂತ.
ಸೊ ಡ್ಯಾನ್ಸ್ ಮಾಡಿರೋದು ನಾನೇ ನೋಡಿಲ್ಲ ಇಲ್ಲಿವರೆಗೂ. ಸೊ ಬರಲಿಲ್ಲ, ಅವರು ಅಲ್ಲೇ ಕೂತ್ಕೊಂಡಿದ್ರು. ಸೊ ಇಷ್ಟು ಜನ ಕೂಡ ನನ್ನ ಬರ್ತಡೇ ದಿನ ಸೇರಿದ್ವಿ. ಸೊ ಮತ್ತು ಇಲ್ಲಿ ನಾನು, ಮೇಘ, ಮಿಂಚು, ಗಗನ ಎಲ್ಲ ಸೇರಿಕೊಂಡು ಒಳಗೆ ಸೇರಿದ್ದಾರೆ. ಗುಂಡು ಸಾಂಗಿಗೆ ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ಒಂಥರ ಚೆನ್ನಾಗಿತ್ತು ಇವತ್ತಿನ ಡೇ. ಫುಲ್ಲು ಫನ್ನಾಗಿ ಒಂಥರ ತುಂಬ ಎಂಜಾಯ್ ಮಾಡಿದ್ವಿ. ಸೊ ಬರ್ತಡೇ ನಂದು, ಬಟ್ ಸ್ಟಿಲ್ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ. ಸೊ ಹಾಡು, ಡ್ಯಾನ್ಸು ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಅಂತಲೇ ಹೇಳ್ಬೋದು. ಸೊ ನಾನು ಯಾವಾಗಲೂ ಕಿರಣಿಗೆ ಹೇಳ್ತಾ ಇರ್ತೀನಿ, ನನಗೆ ಸರ್ಪ್ರೈಸ್ ಕೊಡೋದಕ್ಕೆಲ್ಲ ಆಗಲ್ಲ ಬಿಡು ಅಂತ. ಯಾಕಂದರೆ ಸರ್ಪ್ರೈಸ್ ಕೊಡೋಕ್ಕೆ ಮುಂಚೆ ನನಗೆ ಗೊತ್ತಾಗ್ಬಿಡುತ್ತೆ, ಒಂದು ನನಗೆ ಹೇಳಿಬಿಡ್ತಾನೆ, ಇಲ್ಲಾಂದರೆ ಏನಾದರೂ ಒಂದು ನನಗೆ ಗೊತ್ತಾಗ್ಬಿಡುತ್ತೆ ಕ್ಲೂ. ಬಟ್ ಸ್ಟಿಲ್ ಈ ಸಲ ಇಷ್ಟೊಂದು ಸೀಕ್ರೆಟಾಗಿ ಸರ್ಪ್ರೈಸ್ ಕೊಟ್ಟ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಸೊ ಈ ಸಾಂಗಿಗೆ ಫುಲ್ಲೂ ಕೂಡ ಡ್ಯಾನ್ಸ್ ಆಡಿದ್ವಿ ನಾವು. ಆ್ಯಂಡ್ ಅದಾದಮೇಲೆ ಹೋಟೆಲಿಗೆ ಕೂಡ ಹೋಗಿದ್ವಿ, ಇಲ್ಲೇ ವಿಜಯನಗರ ಇಂದ್ರಪ್ರಸ್ಥ ಹೋಟೆಲಿಗೆ. ನೋಡಿ ನನ್ನ ತಮ್ಮ ಹೆಂಗೆ ಮುಖ ಮುಚ್ಕೊತಿದ್ದಾನೆ ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿ. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟನೂ ಕೂಡ ಮುಗಿಸಿದ್ವಿ. ಸೊ ನಾನೊಂದು ಪಾವ್ ಭಾಜಿ ತೊಗೊಂಡಿದ್ದೆ ಅಷ್ಟೇ. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಸೊ ಈ ಥರ ಇತ್ತು ನನ್ನ ಒಂದು ಬರ್ಡೇ. ಸೊ ಈ ವಿಡಿಯೋ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸೂಪರ್ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಟೈಮ್ ಆಲ್ರೆಡಿ 9:30 ಆಗಿಬಿಟ್ಟಿದೆ. ಸೊ ನಾವು ಕೂಡ ಇವಾಗ ಹೋಗಿ ಮಲ್ಕೊತೀವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್. ಸೊ ಅದ್ರ ನೆಕ್ಸ್ಟ್ ಡೇ ಆಫೀಸಲ್ಲಿನೂ ಕೂಡ ಕೇಕ್ ಕಟ್ ಮಾಡಿಸಿದ್ರು. ಸೊ ಯಾರದೇ ಬರ್ತಡೇ ಇದ್ದರು ಅವತ್ತಿನ ದಿನ ಅಥವಾ ನೆಕ್ಸ್ಟ್ ಡೇ ಕೇಕ್ ಕಟ್ ಮಾಡಿಸ್ಬಿಡ್ತಾರೆ ಎಲ್ಲರೂ ಸೇರಿಕೊಂಡು. ಸೊ ಆಲ್ಮೋಸ್ಟ್ ನನ್ನ ಬರ್ತಡೇ ಆಗಿ 1 ಮಂತ್ ಮೇಲೆ ಆಗಿಬಿಟ್ಟಿದೆ. ಸೊ ಇವಾಗ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ, ಸಾರಿ ಅದಕ್ಕೋಸ್ಕರ. ಸೊ ನೆಕ್ಸ್ಟಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾವ ಥರ ವೀಡಿಯೋಸ್ನ ಮಾಡಬೇಕಂತ ನೀವು ಕೂಡ ನನಗೆ ಒಂದಷ್ಟು ಐಡಿಯಾಸ್ ಕೊಡಿ ಕಮೆಂಟಲ್ಲಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ. ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಬೇಗ 1K ರೀಚ್ ಮಾಡೋಣ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್. ಲಾಟ್ಸ್ ಆಫ್ ಲವ್.